ಗುರುಗಳೇ, ಕಾಲಭೈರವ ಆ ಹೆಸರು ಕೇಳ್ತಿದ್ದ ಹಾಗೆ ನಮಗೊಂದು ವೈಬ್ರೇಷನ್ ಬರುತ್ತೆ, ಒಂದು ಮೋಟಿವೇಶನ್ ಇರುತ್ತೆ. ಆ ಉಗ್ರ ರೂಪವನ್ನು ನೆನೆಸ್ಕೊಂಡಾಗ ಆ ಶಿವನ ಒಂದು ಅವತಾರವನ್ನು ನೋಡೋದೇ ಅಥವಾ ರೂಪವನ್ನು ನೆನೆಸ್ಕೊಳ್ಳೋದೇ ಒಂದು ವೈಬ್ರೇಷನ್, ಒಂದು ರೋಮಾಂಚನ. ಕಾಲಭೈರವ ಈ ಶಿವನ ರೂಪ, ಶಿವ ಯಾವ ಒಂದು ಹೊತ್ತಿನಲ್ಲಿ ಈ ರೂಪವನ್ನು ತಾಳ್ತಾನೆ ಅಥವಾ ಕಾಲಭೈರವನ ರೂಪ ಪ್ರಕಟಗೊಂಡಿದ್ದು ಹೇಗೆ ಅಂತ? ಓಕೆ, ಒಳ್ಳೆ ಪ್ರಶ್ನೆ. ಡಿವೈನ್ ಅಸೆಂಬ್ಲಿ ಅಂತ ಆಗುತ್ತೆ. ಅಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಇದರಲ್ಲಿ ಯಾರ ಮೇಲೂ ಯಾರು ಕೀಳು ಅನ್ನೋದು ಒಂದು, ಅಂದ್ರೆ ಅಧಿಕಾರದಲ್ಲಿ. ಯಾಕಂದ್ರೆ ಇಲ್ಲಿ ಪ್ರಕೃತಿಯಲ್ಲಿ ಏನು ಇಲ್ಲಿ ಹೋಮ ನಡೀತಾ ಇತ್ತು ಆ ಕಾಲದಲ್ಲಿ, ಆ ಆಹುತಿ ಏನಿದೆ, ಆಹುತಿ ಅಂತೀವಲ್ಲ, ಅದನ್ನ ಯಾರು ಸ್ವೀಕರಿಸೋದು, ಯಾರಿಗೆ ಸಮರ್ಪಣೆ ಆಗಿ, ಇವಾಗ ಲೀಡರ್ ಅಂತ ಬೇಕಲ್ವ. ಇವಾಗ ಇಲ್ಲಿ ಹೇಗೆ ದೇಶದ ನಮ್ಮ ರಾಜ್ಯದಲ್ಲಿ ಪಕ್ಷಗಳಿದೆ, 3 ಪಕ್ಷ, ಹಾಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಸೊ ಇದರಲ್ಲಿ ಒಂದು ಎಕ್ಸಾಮಿನೇಷನ್ ಅನ್ನೋದು ನಡೆಯುತ್ತೆ. ಅದರಲ್ಲಿ ಬ್ರಹ್ಮ ಬಂದು ಏನಂತೀವಿ, ಬಹಳ ಈಗೋಯಿಸ್ಟಿಕ್ ನೇಚರ್ ಇರುತ್ತೆ, ಅಹಂ ಅನ್ನೋದು ಬಹಳ ಜಾಸ್ತಿ ಇರುತ್ತೆ. ಸರಿ, ಶಿವ ಏನ್ ಮಾಡ್ತಾನೆ, ಒಂದು ಪರೀಕ್ಷೆ ಇಡ್ತಾನೆ. ಒಂದು ಅಗ್ನಿ ತರ, ಒಂದು ಪಿಲ್ಲರ್ ಆಫ್ ಅಗ್ನಿ ತರ ಕ್ರಿಯೇಟ್ ಆಗುತ್ತೆ. ಅದನ್ನ ನಿಲೋಹಿತ ಅಂತ ಕರೀತಾರೆ. ನಿಲೋಹಿತ ವಿಚ್ ಇಸ್ ಎ ಬ್ಲೂ ವಿತ್ ರೆಡ್ ಫ್ಲೇಮ್ ಇರುವಂತದ್ದು. ಆಯ್ತಾ? ಆಮೇಲೆ ಅಲ್ಲೊಂದು ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ. ಏನಂತ ಅಂದ್ರೆ, ವಿಷ್ಣುಗೆ ಮತ್ತೆ ಬ್ರಹ್ಮನ್ಗೆ ಹೇಳೋದು, ಯಾವುದು ಇದ್ರ ಏನಂತೀವಿ ಅಂತ್ಯ ಯಾವುದು, ಆದಿ ಯಾವುದು ಹುಡುಕ್ಬೇಕು ನೀವು ಅಂತ. ವಿಷ್ಣು ಪಾತಾಳಕ್ಕೆ ಬರ್ತಾನೆ, ಆಯ್ತಾ, ಸಿಗಲ್ಲ. ಆದ್ರೆ ಬ್ರಹ್ಮ ಏನ್ ಮಾಡ್ತಾನೆ, ಒಂದು ಸುಳ್ಳು ಹೇಳೋ ತರ, ಕೇತಕಿ ಅನ್ನೋದು ಒಂದು ಫ್ಲವರ್ದು ಒಂದು ನಿಮಿಷ, ಕೇತಕಿ ಅನ್ನೋದು ಒಂದು ಫ್ಲವರ್ ನೇಮ್, ಆಯ್ತಾ. ಶಿವ, ನನಗೆ ನಿನ್ನ ಆದಿ ಅಂತ್ಯ ನನಗೆ ಗೊತ್ತಾಗಿದೆ ಈ ಹೂ ಮೂಲಕ ಅಂತ ಹೇಳ್ತಾನೆ. ಅವಾಗ ಶಿವನ ಏನಾಗುತ್ತೆ, ಇವನಿಗೆ ಬಹಳ ಏನಂತೀವಿ ಇಗ್ನೋರೆನ್ಸು ಮತ್ತೆ ಅಹಂ ಇದೆ, ಸುಳ್ಳು ಹೇಳ್ತಾ ಇದ್ದಾನೆ. ಈ ಕಾರಣಕ್ಕೆ ಏನಂತಂದ್ರೆ, ಅವನ ಆಜ್ಞಾಚಕ್ರ ಇಂದ ಒಂದು ಫಾರ್ಮ್ ಆಗುತ್ತೆ, ಅವನೇ ಕಾಲಭೈರವ. ಈ ಕಿರುಬೆರಳಿದೆಯಲ್ಲ, ಇದರಿಂದ ಕಟ್ ಮಾಡ್ತಾನೆ 5ನೇ ತಲೆ ಬ್ರಹ್ಮಂದು. ಆಯ್ತಾ, ಶಿವ ಕಟ್ ಮಾಡ್ತಾರೆ. ಕಟ್ ಮಾಡಿ ಏನಂತೀವಿ, ಬಿಕಾಸ್ ಆಫ್ ಟು ಡಿಸ್ಟ್ರಾಯ್ ದಿ ಈಗೋ ಆಫ್ ಬ್ರಹ್ಮ. ಆಯ್ತಾ, ಬ್ರಹ್ಮನಿಗೆ 5 ತಲೆ ಇರುತ್ತೆ. ಇವಾಗ ಚತುರ್ಮುಖ ಬ್ರಹ್ಮ ಅಂತೀವಿ, ಆಯ್ತಾ. 5 ತಲೆ ಇದ್ದಿದ್ದು ಒಂದು, ಅದನ್ನ ಸಂಹಾರ ಮಾಡೋದೇ ಯಾರು, ನಮ್ಮ ಕಾಲಭೈರವ. ಶಿವನ ರೂಪವಾದಂತಹ ಕಾಲಭೈರವ ಬ್ರಹ್ಮನ್ ತಲೆನ ಕಟ್ ಮಾಡ್ತಾರೆ. ಬ್ರಹ್ಮನಿಗೆ 5 ತಲೆ ಇರುತ್ತೆ, ಹಾಗಾದ್ರೆ 5 ತಲೆ ಇರುತ್ತೆ. 5 ತಲೆಯ ಬ್ರಹ್ಮ. ಅದಾದ್ಮೇಲೆ ಶಿವನಿಗೆ ಏನಾಗುತ್ತೆ, ಒಂದು ಪ್ರಾಯಶ್ಚಿತ, ಬ್ರಹ್ಮಹತ್ಯೆ ಮಾಡಿದೀನಿ ಅಂತ. ಬ್ರಾಹ್ಮಣನ ಕೊಂದ್ರೆ ಬ್ರಹ್ಮಹತ್ಯೆ ಅಂತೀವಿ, ಬ್ರಾಹ್ಮಣನ ಕೊಂದ್ರೆ ಬ್ರಹ್ಮಹತ್ಯೆ ಅಂತೀವಿ. ಬ್ರಹ್ಮಹತ್ಯೆ ಮೀನಿಂಗ್ ಬ್ರಾಹ್ಮಣನನ್ನ ಕೊನ್ನೋದು. ಅದು ಆಕ್ಚುಲಿ ಹಂಗ್ ಬರಲ್ಲ. ಸ್ಪಿರಿಚುವಲ್ ಅಲ್ಲಿ ಏನ್ ಹೇಳ್ತೀವಿ, ಯಾರು ಇಲ್ಲಿ ಕ್ಯಾಸ್ಟ್ ಬರಲ್ಲ. ಬ್ರಹ್ಮ ಜ್ಞಾನ ಯಾರು ಅವನು ಯಾರು ಅವನ ತಪಸ್ಸು, ಜಪ, ಅಧ್ಯಯನ ಮೂಲಕ ಹೊಂದಿರ್ತಾನೆ, ಅವನ್ನ ನಾವು ಬ್ರಾಹ್ಮಣ ಅನ್ಬೇಕು. ಅದು ಜಾತಿ. ಸೊ ಇವನ್ ಕ್ರಿಯೇಟರ್ ಆಫ್ ದಿ ಯೂನಿವರ್ಸ್ ಅಲ್ವಾ ಬ್ರಹ್ಮ. ಸೊ ಹಾಗಾಗಿ ಅವನಿಗೆ ಬ್ರಾಹ್ಮಣ್ ಅಂತೀವಿ. ಹಾಗಾಗಿ ಏನ್ ಮಾಡ್ತಾನೆ ಶಿವ, ತಲೆ ಕಟ್ ಮಾಡಿದ್ಮೇಲೆ ಒಂದು ಪ್ರಾಯಶ್ಚಿತ ಅನ್ಬಿಟ್ಟು ಭಿಕ್ಷೆ ಬೇಡ್ತಾನೆ. ಆಯ್ತಾ, ಎಲ್ಲಾ ಕಡೆನೂ ಭಿಕ್ಷೆ ಬೇಡ್ತಾನೆ. ಕೊನೆಗೆ ವಾರಣಾಸಿಯಲ್ಲಿ ಕತೆ ಎಲ್ಲರೂ ಗೊತ್ತಿರೋದೇನಂತ ಅಂದ್ರೆ, ಕಪಾಲ ಅಲ್ಲಿ ಬಿಡ್ತಾನೆ, ಮಾಯ ಆಗೋಗುತ್ತೆ ಅಥವಾ ಕಪಾಲ ಹೊಡೆದೋಗುತ್ತೆ ಅಂತ. ಅಲ್ಲ, ಆ ಕಪಾಲ ಏನು ಬೀಳುತ್ತೆ ಶಿವನ ಕೈಯಿಂದ, ಅಲ್ಲಿ ಕಾಶಿ ಕೊತ್ವಾಲ್ ಅಂತ ಅವನು ನಿಲ್ತಾನೆ ಸ್ಥಿರವಾಗಿ. ಆ ಕಪಾಲ ಏನಾಗುತ್ತೆ, ಅರುಣಾಚಲೇಶ್ವರ ಅಂತ ಏನಿದೆ ಇಲ್ಲಿ ತಮಿಳ್ನಾಡು ಅಲ್ಲಿ, ತಿರುವಣ್ಣಾಮಲೆಯಲ್ಲಿ ಏನಿದೆ, ಅಲ್ಲಿ ಬಂದು ಬೀಳುತ್ತೆ. ಅದನ್ನ ಇವತ್ತು ದಕ್ಷಿಣ ಕಾಶಿ ಅಂತೀವಿ. ಯಾವ್ದನ್ನ? ಅರುಣಾಚಲೇಶ್ವರ, ತಿರುವಣ್ಣಾಮಲೆಯಲ್ಲಿ ಇರುವಂತದ್ದು. ಆಯ್ತಾ, ಈ ಕಪಾಲ ಅಂದ್ರೆ ಏನು? ಇದು ಕಪಾಲ ಅಂದ್ರೆ ಬ್ರಹ್ಮನ ತಲೆ, ಆ ಬುರುಡೆ. ಅಂದ್ರೆ ಶಿವ ಕೈಲಿ ಹಿಡ್ಕೊಂಡಿರ್ತಾರಲ್ಲ, ಕಟ್ ಮಾಡ್ತಾರಲ್ಲ, ಆ ಕಟ್ ಮಾಡಿದಾಗ ಕಿರುಬೆರಳಲ್ಲಿ ಕಚ್ಕೊಂಡಿರುತ್ತೆ. ಇರುತ್ತೆ. ಅಂದ್ರೆ ಏನಂದ್ರೆ ಅರ್ಥ, ನಾವು ಇವಾಗ ಯಾರಾದ್ರೂ ಒಂದು ಸಾಯಿಸಿದ್ರೆ ಅಥವಾ ಸಂಹಾರ ಮಾಡಿದ್ರೆ, ಆ ಪಶ್ಚಾತ್ತಾಪ ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಇದ್ದೇ ಇರುತ್ತಲ್ಲ. ಅವ್ರ ಬಾಡಿ ನಮ್ ಜೊತೆಗೆ ಬರ್ದೇ ಇದ್ರು, ಅಥವಾ ಅವರು ಸತ್ತ ಮೇಲೆ ಪ್ರೇತ ರೂಪ, ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಅದು ಬೇರೆ ತರ ಮನುಷ್ಯನಿಗೆ ತಗೊಂಡ್ರೆ. ದೈವಿಕವಾಗಿ ಪುರಾಣ ತರ ತಗೊಂಡ್ರೆ ಏನು, ಅವರು ತಲೆನ ಕತ್ತರಿಸ್ತಾರೆ. ಆ ಕತ್ತರಿಸಿದ ನಂತರ ಏನಂತೀವಿ, ಪಶ್ಚಾತ್ತಾಪಕ್ಕೆ ಭಿಕ್ಷಾಟನೆ ಮಾಡ್ತಾರೆ ಶಿವ. ಅದನ್ನೇ ಹಿಡ್ಕೊಂಡು ಶಿವ ಭಿಕ್ಷಾಟನೆ ಮಾಡ್ತಾರೆ. ಹೌದು, ನಡೆಯುತ್ತೆ ಕತೆ ಹತ್ರ ಹೇಳಿರೋ ಪ್ರಕಾರ. ಅಂದ್ರೆ ಬ್ರಹ್ಮನ ಒಂದು ತಲೆ ಬುರುಡೆಯನ್ನ ಇಟ್ಕೊಂಡು ಶಿವ ಅದ್ರಲ್ಲಿ ಭಿಕ್ಷೆ ಬೇಡ್ತಾರೆ. ಅದಾದ್ಮೇಲೆ ವಾರಣಾಸಿಯಲ್ಲಿ, ಎಲ್ಲಿ ಇವಾಗ ಏನ್ ನಾವು ಕಾಶಿ ಅಂತ ಕರಿತೀವಿ, ಅಲ್ಲಿ ನಿಲ್ಲಬೇಕು ಅಂತ ಒಂದು ಇದಾಗುತ್ತೆ,
ಏನಂತೀವಿ ಸ್ಥಾಪನೆ ಎಕ್ಸಾಕ್ಟ್ಲಿ ನೀವು ಹೇಳ್ತಿದ್ದಾಗೆ ಶಿವ ಭಿಕ್ಷೆ ಬೇಡೋದಕ್ಕೆ ಆರಂಭ ಮಾಡಿದ್ದು ಈ ಒಂದು ಪ್ರಾಯಶ್ಚಿತಕ್ಕೆ. ಈ ಒಂದು ಅಂದ್ರೆ ಬ್ರಹ್ಮನ ತಲೆಯನ್ನ ನಾನು ಕಡ್ದಿದ್ದೀನಿ, ಈ ಪ್ರಾಯಶ್ಚಿತಕ್ಕೋಸ್ಕರ ಶಿವ ಭಿಕ್ಷೆ ಬೇಡಕ್ಕೆ ಶುರು ಮಾಡ್ತಾನೆ. ಹೌದು.